ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೇಮಕಾತಿಯಲ್ಲಿ ಒಳ ಮೀಸಲಾತಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಗೈ ಎಡಗೈ ಸಚಿವರ ನಡುವೆ ಈಗ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿತ್ತು. ಅದಕ್ಕೆ ಬ್ರೇಕ್ ಬಿದ್ದಿದ್ಯಾ ಅನ್ನುವ ಪ್ರಶ್ನೆ. ಮುನಿಯಪ್ಪ ನಿವಾಸಕ್ಕೆ ಇದೀಗ ಭೇಟಿ ಕೊಟ್ಟು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಪರಮೇಶ್ವರ್ ಅನ್ನುವ ಮಾಹಿತಿ ಇದೆ. ಚರ್ಚೆ ಬಳಿಕ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಚಿವರುಗಳು ಹೇಳ್ತಾ ಇದ್ದಾರೆ. ಒಳ ಮೀಸಲಾತಿಯಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಯಾವುದೇ ಟೀಮ್ ಭಿನ್ನಾಭಿಪ್ರಾಯಕ್ಕೆ ಒಳಗೊಂಡಿಲ್ಲ, ಟೆಕ್ನಿಕಲ್ ಸಮಸ್ಯೆ ಇರೋದು ನಿಜ, ಅದನ್ನ ಸರಿ ಮಾಡ್ಕೊಳ್ತೀವಿ ಅಂತ ಇದೀಗ ಇಬ್ರು ಕೂಡ ಹೇಳ್ತಾ ಇದ್ದಾರೆ. ಇದು ದಶಕಗಳ ಬೇಡಿಕೆ ಆಗಿತ್ತು, ಅಂತೂ ಇಂತೂ ಜಾರಿಗೊಳಿಸಿದ್ರು. ಆದ್ರೆ ಈಗ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ. ಈಗ ದಲಿತ ಸಮುದಾಯದಲ್ಲೇ ಬಲಗೈ ಮತ್ತು ಎಡಗೈ ಅಂತ ಬರುತ್ತಲ್ಲ, ಅಲ್ಲಿ ನಂಬರ್ಸ್ ವೇರಿ ಆಗ್ತಾ ಇರೋದ್ರಿಂದ ಇವರ ನಡುವೆ ಅದು ಮನಸ್ತಾಪಕ್ಕೆ ಕಾರಣ ಆಗ್ತಾ ಇದೆ, ರಾಜಕೀಯ ನಾಯಕರುಗಳ ನಡುವೆ. ಅದರಿಂದ ನೇಮಕಾತಿಗೆ ಅದು ಸಮಸ್ಯೆ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಅಂದ್ರೆ ಆ ಟೆಕ್ನಿಕಲ್ ಇಶ್ಯೂ ಏನಿದೆ ಅದನ್ನ ನಾವು ಸರಿಪಡಿಸ್ಕೊಳ್ತೀವಿ, ತಾಂತ್ರಿಕ ಸಮಸ್ಯೆಯನ್ನ. ನಮ್ಮ ವೈಯಕ್ತಿಕವಾಗಿ ಅದೇನು ಪರಿಣಾಮವನ್ನ ಅಥವಾ ಪ್ರಭಾವವನ್ನ ಬೀರಿಲ್ಲ ಅಂತ ಈಗ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಅಂತ ಮುನಿಯಪ್ಪ ಅವರು ಕೂಡ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿ ಎಲ್ಲರೂ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿದ್ವಿ, ಅದ್ರಂಗೆ ನಾವು ಒಳ ಮೀಸಲಾತಿ ಮಾಡೇ ಮಾಡ್ತೀವಿ, ನಮ್ಮಲ್ಲಿ ಗೊಂದಲ ಮೂಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಮುನಿಯಪ್ಪ ಅವರು ಹೇಳಿದ್ದಾರೆ. ಯಾವಾಗ ಕೋರ್ಟ್ನಲ್ಲಿ 56% ಕೊಡೋದಕ್ಕೆ ಆಗೋದಿಲ್ಲ, ನಮಗೆ ಇಂದಿರಾ ಸಹಾನಿ ಕೇಸ್ನಲ್ಲಿ 50%ಗೆ ಸೀಲಿಂಗ್ ಆಗಿದೆ ರಿಸರ್ವೇಷನ್, 56 ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಆದರೂ 50%ಅನ್ನು ನೀವು ಮುಂದುವರಿಸ್ಕೊಳ್ಳೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಕೋರ್ಟ್ನಲ್ಲಿ ಆದೇಶ ಮಾಡಿದ್ದಾರೆ. ಆ ಆಧಾರದ ಮೇಲೆ ಇವತ್ತು ನಾವು ಏನು 665 ಅಂತ ಮಾಡಿದ್ದೋ ಅದನ್ನು ನಾವೀಗ 50%ಗೆ ಇಳಿಸಿದ ಮೇಲೆ ಯಾವ ರೀತಿ ಪ್ರಪೋರ್ಷನೇಟ್ ಆಗಿ ರಿಸರ್ವೇಷನ್ ಮಾಡಬೇಕು ಅಂತ ಹೇಳಿ ಅದನ್ನು ವರ್ಕೌಟ್ ಮಾಡಬೇಕು. ಇದರಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಇಲ್ಲ, ನಮ್ಮಲ್ಲೇ ಆಗಲಿ ಅವರಲ್ಲೇ ಆಗಲಿ ಯಾವುದೇ ವ್ಯತ್ಯಾಸವನ್ನು ನಾವು ಮಾಡಿಕೊಂಡಿಲ್ಲ. ಟೆಕ್ನಿಕಲ್ ಆಗಿ ಒಂದಿಷ್ಟು ರೋಸ್ಟರ್ ಸಿಸ್ಟಮನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಪ್ರಮೋಷನ್ಸ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳು ಆಗಬಾರ್ದು ಅಂತೇಳಿ ನಾವು ಇನ್ನೂ ಕೂಡ ಚರ್ಚೆ ಮಾಡ್ತಾಯಿದ್ದೀವಿ. ಅದನ್ನು ಬಗೆಹರಿಸ್ಕೊಂಡ್ಮೇಲೆ ಬಹುಶಃ ಸದ್ಯದಲ್ಲೇ ಮುಂದಿನ ಕ್ಯಾಬಿನೆಟ್ಟಲ್ಲಿ ಅಷ್ಟರಲ್ಲಿ ಇವತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸರ್ವಸಮ್ಮತಿಯಾಗಿ ಎಲ್ಲ ಸಚಿವರು ಕೂಡ ಇವತ್ತು ಏನು ಪರಮೇಶ್ವರ್ ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದು ಅದನ್ನು ಕರಾರುವಕ್ಕಾಗಿ ಮಾಡಕ್ಕೆ ಮಾಡಿದ್ದೀವಿ. ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿ ಅದನ್ನು ಮುಂದುವರಿಸ್ತೀವಿ. ಇಂಟರ್ನಲ್ ರಿಸರ್ವ್ ತೀರ್ಮಾನ ಆಗಿದೆ. ಮತ್ತೆ ಮೊನ್ನೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಹೇಳಿದ್ದಾರೆ ಇದನ್ನು ಮಾಡ್ತೀವಿ. ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡ್ಕೊಂಡು ಮೊನ್ನೆ ನಮ್ಮ ಗೃಹ ಸಚಿವರು ಅದನ್ನೇ ಹೇಳಿದ್ದಾರೆ. ಇವತ್ತು